ಬಿಡಲ್ಲ ಕಣೆ. ಏ ಭಾರ್ಗವ್, ನೋಡು ಭಾರ್ಗವ್, ರಾಮ ಒಪ್ಕೊಂಡಿದ್ದಾನೆ. ಈಗ ರಾಮ ಏನೇನು ಇಷ್ಟಪಡ್ತಾನೋ ಅದನ್ನೆಲ್ಲ ಈಡೇರಿಸೋದಕ್ಕೆ ನಿಮ್ಮ ಮಾವಯ್ಯ ಸದಾ ಸಿದ್ಧ. ಬಟ್ ವಿತ್ ಸ್ಮಾಲ್ ಕಂಡೀಷನ್. ಆ ಕಂಡೀಷನ್ಗೆ ಸೀತಾ ಏನಾದರೂ ಒಪ್ಪಿದ್ರೆ ಗಟ್ಟಿ ಮೇಳನೆ. ಭಾರ್ಗವ್, ನನಗೆ ಯಾಕೋ ಸೀತಾ ಒಪ್ತಾರೆ ಅಂತ ಅನಿಸ್ತಾ ಇದೆ. ನೀನು ಹೇಳಿದ್ದೆಲ್ಲ ಸತ್ಯ ಆಗ್ತಿದೆಯಲ್ಲ ಭಾರ್ಗವ್. ನಾವಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಸೊಸೆನ ಮನೆ ತುಂಬಿಸ್ಕೊಳ್ಳೋದು ಖಂಡಿತ ಸತ್ಯ ಆಗುತ್ತೆ. 100% ಸತ್ಯ ಆಗುತ್ತೆ ಭಾರ್ಗವ್. ಅವಳೇ ಮದುವೆನ ಬೇಡ ಅಂತಂದ್ರೆ ಆಗ ಮದುವೆ ನಿರ್ಧಾರ ಅವಳದು ಅಂತ ಮಾವಯ್ಯ ಹೇಳಿದ್ರಲ್ಲ, ಆ ಒಂದು ಆಪ್ಷನ್ ಇದೆ ಅಲ್ವಾ ವಿಶ್ವ? ಅದಕ್ಕೆ ರಾಮ ಬಿಡ್ಬೇಕಲ್ಲ. ನೋಡ್ಬಾರ್ಗು, ಈಗ ಬ್ಯಾಟ್ಸ್ಮನ್ ಆಗಿ ಹೋಗಿ ನಿಂತ್ಕೊಂಡಿದ ತಕ್ಷಣ ಎಲ್ಲ ಬಾಲ್ಗೂ ಸಿಕ್ಸ್ ಹೊಡಿತೀವಿ ಅನ್ನೋಕ್ಕಾಗಲ್ಲ. ಎದುರುಗಡೆ ಇರೋದು ರಾಮ. ಅವನು ಸೀತಾನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅವನ ಎದುರುಗಡೆ ಇರೋದು ಈ ಭಾರ್ಗವಿ. ನಾನು 6 ಹೊಡಿದೆ ಹೋದ್ರೂ ಪರವಾಗಿಲ್ಲ, ಆದರೆ ಅವರಿಬ್ಬರ ಮ್ಯಾಚ್ ಮಾತ್ರ ಗೆಲ್ಸಲ್ಲ. ಅದು ಹೆಂಗೆ? ನಮ್ಮ ಶ್ರೀರಾಮ ಇಲ್ಲಿದ್ರೆ ತಾನೆ ಸೀತಾರಾಮ ಕಲ್ಯಾಣ ನಡೆಯೋದಕ್ಕೆ. ಅವನನ್ನು ವನವಾಸಕ್ಕೆ ಕಳಿಸ್ಬಿಟ್ರೆ ಕತೆನೆ ಮುಗ್ದು ಹೋಗುತ್ತಲ್ಲ. ಭಾರ್ಗವ್, ನನಗೆ ಯಾಕೋ ನೀನು ಮಾಡ್ತಿರೋದು ಸರಿ ಇಲ್ಲ ಅನಿಸ್ತಾ ಇದೆ. ಪ್ಲೀಸ್, ಇದೊಂದು ವಿಷಯದಲ್ಲಿ ರಾಮ ಏನು ಇಷ್ಟಪಟ್ಟಿದ್ದಾನೋ ಅದು ಅವನಿಗೆ ಸಿಗೋ ಹಾಗೆ ಮಾಡು ಭಾರ್ಗವ್. ಇದು ಒಂದು ವಿಷಯ. ಅವನಿಗೆ ಏನ್ ತಾನೇ ಸಿಕ್ಕಿಲ್ಲ. ಅವನ ಆಸೆ ಪಟ್ಟಿದ್ದನ್ನು ಓದದ, ಅವನ ಆಸೆ ಪಟ್ಟ ಹಾಗೆ ಬದುಕ್ದ, ಅವನ ಜೀವದ ಗೆಳೆಯನ ತಲೆ ಮೇಲೆ ಹೊತ್ಕೊಂಡು ಮೆರಿತಾ ಇದ್ದಾನೆ. ಈಗ ಅವನು ಪ್ರೀತಿಸೋ ಹುಡುಗಿನ ಮದುವೆ ಆಗೋದಕ್ಕೆ ಹೊರಟಿದ್ದಾನೆ. ನೋ, ಇನ್ನು ನಾನು ಸುಮ್ಮನಿದ್ರೆ ಸರಿ ಹೋಗಲ್ಲ. ಭಾರ್ಗವ್ ನೋಡು ಪ್ಲೀಸ್, ನಮ್ಮ ರಾಮ. ಏಯ್, ತುಂಬಾ ಒಳ್ಳೆ ಒಂಥರ ನಾಟಕ ಮಾಡಬೇಡ. ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತೊಲಗೋ. ಸಾರಿ ರಾಮ್, ಇದ್ರಲ್ಲಿ ನಿಮ್ಮ ತಪ್ಪೇನಿದೆ? ಸಿಹಿ ಪುಟ, ನಿನ್ನ ಫ್ರೆಂಡ್ ಆಗಲಿ, ಅವ್ರ ತಾತ ಆಗಲಿ, ಅವ್ರ ಮನೆಯವರಾಗಲಿ ಯಾರೂ ನನ್ನ ಹರ್ಟ್ ಮಾಡಿಲ್ಲ. ನೀನು ಈ ಥರ ಕೋಪ ಮಾಡ್ಕೋಬೇಡ. ನಿಮ್ಮ ಜೊತೆ ಏನ್ರಿ ಮಾತು? ನೀವು ಎಂಥ ಕೆಲಸ ಮಾಡಿದ್ದೀರಾ ಅಂತ ಗೊತ್ತಿದ್ದು ನಿಮ್ಮನ್ನು ನಂಬಕ್ಕಾಗತ್ತಾ? ಸುಮ್ಮನೆ ಚರಣ್, ಏನ್ರಿ ಮಾಡ್ತಿದ್ದೀರಾ ಚರಣ್? ನನಗೆ ಗೊತ್ತು ನೀವು ನನ್ನ ನಂಬಲ್ಲ ಅಂತ ಸರ್. ನಾನು ಅಂಥ ಕೆಲಸ ಮಾಡಿದ್ದೀನಿ ಸರ್. ರಾಮ್ ಸರ್ ಆಗಲಿ, ಸೂರಿ ಸರ್ ಆಗಲಿ, ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋ ಮುಖ ನನಗಿಲ್ಲ ಸರ್. ಭಾರ್ಗವಿ ಅವರ ಮಾತು ಕೇಳಿಕೊಂಡು ನಾನು ಏನೇನೋ ಕೆಲಸ ಮಾಡಿಬಿಟ್ಟೆ ಸರ್. ಆದರೆ ಈಗ ನನ್ನ ಜೊತೆ ಯಾರೂ ಇಲ್ಲ ಸರ್. ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಸರ್. ಇರೋ ಕೆಲಸನೂ ಕಳ್ಕೊಂಬಿಟ್ಟೆ ಸರ್. ನೀವೇ ನನಗೆ ಸಹಾಯ ಮಾಡ್ಬೇಕು ಸರ್. ಎಲ್ಲಾದರೂ ಒಂದು ಕಡೆ ಕೆಲಸ ಕೊಡಿಸಿ ಸರ್. ನಿಯತ್ತಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ಸರ್. ಇವನ್ ಪರಿಸ್ಥಿತಿ ನೋಡಿದ್ರೆ ಇವನು ನಿಜಾನೇ ಹೇಳ್ತಿದ್ದಾನೆ ಅನ್ಸುತ್ತೆ. ಅಲ್ಲ ಚರಣ್, ನೀವು ಭಾರ್ಗವಿ ಮೇಡಮ್ಗೆ ಅಷ್ಟೊಂದು ಪ್ರಾಮಾಣಿಕವಾಗಿದ್ದೀರಲ್ಲ, ಇಷ್ಟೊಂದು ಈಸಿಯಾಗಿ ಅವ್ರನ್ನ ಬಿಟ್ಕೊಡ್ತಾ ಇದ್ದೀರಾ? ಅವರು ನನ್ನ ಬಿಟ್ಟಾಕ್ಬಿಟ್ರಲ್ಲ ಸರ್. ನನ್ನ ಫೋನ್ನೇ ಪಿಕ್ ಮಾಡ್ತಿಲ್ಲ, ನನಗೆ ದುಡ್ಡು ಕಳ್ಸೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರ ಮಾತು ಕೇಳ್ಕೊಂಡು ಆಫೀಸ್ನಲ್ಲಿ ಎಲ್ಲ ಕೆಟ್ಟ ಕೆಲಸ ಮಾಡಿ ಅವ್ರಿಗೆ ದುಡ್ಡು ತಲುಪಿಸೋದ್ರಿಂದ ಹಿಡಿದು ಯಾರೋ ರುದ್ರ ಪ್ರತಾಪ್ ಅನ್ನೋರನ್ನ ಜೈಲಿಂದ ಬಿಡುಗಡೆ ಕೂಡ ಮಾಡಿಸಿದ್ದೀನಿ ಸರ್. ಸೀಪುಟ, ಐ ಪ್ರಾಮಿಸ್ ಯು ಬಂಗಾರ, ಇದೇ ಫಸ್ಟ್, ಇದೇ ಲಾಸ್ಟ್. ಸೀತಮ್ಮನ ಮೇಲೆ ಯಾವತ್ತೂ ಅಳೋದಿಲ್ಲ, ಯಾವಾಗಲೂ ನಗ್ತಾನೆ ಇರ್ತಾರೆ. ಆ ಥರ ನೋಡ್ಕೋತೀನಿ. ಆದರೆ ಸೀತಮ್ಮನ್ನ ನಮ್ಮ ಮನೆಗೆ ಕಳ್ಸಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೋ ಪ್ಲೀಸ್.
ಐ ಆಮ್ ಸಾರಿ. ಸಾರಿ ಯಾಕೋ? ನಿಮ್ಮ ಹತ್ರ ಮತ್ತು ಸೂರಿ ತಾತನ ಹತ್ರ ತುಂಬ ಕೋಪದಲ್ಲಿ ಮಾತಾಡ್ಬಿಟ್ಟೆ. ಐ ಆಮ್ ವೆರಿ ವೆರಿ ಸಾರಿ ಫ್ರೆಂಡ್.